ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್, ನಾವು ಬೆಂಗಳೂರಲ್ಲಿ ಇರೋದು. ಇಲ್ಲಿ ಬಂದು ನಮ್ಮ ಮಾವರು ಇದ್ದಾರೆ. ನಮ್ಮ ಮಾವನ ಮಗಳಿಗೆ ಈ ಥರ ಆಗಿರೋದು. ಅವರಪ್ಪ ಹೆಸರು ಶಿವಕುಮಾರ್ ಅಂತ. ಇವಾಗ 6 ತಿಂಗಳಿಗೆ ಮುಂಚೆ ಅವರು ಎಕ್ಸ್ಪೈರ್ ಆದರು. ಲಿವರ್ ಕ್ಯಾನ್ಸರ್ ಇತ್ತು, ಹಂಗಾಗಿ ಅವ್ರು ಎಕ್ಸ್ಪೈರ್ ಆದರು. ಈಗ ಈ ಹುಡುಗಿ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಮರ್ಸೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. 7th ಇಂದ 8th ಹೋಗಿದ್ದಾಳೆ. ಸೊ 8th ಇಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಟೀಚರ್ಸ್ ಏನೋ ಬೈದಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದ ಮನ ನೊಂದ್ಕೊಂಡಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನಮಗೆ ನೈಟು 12:30ಗೆ ವಿಷಯ ಗೊತ್ತಾಯಿತು. 12:30, 12:45 ಹಂಗೆ ಗೊತ್ತಾಯಿತು ನೈಟು. ಸೊ ನಾವು ಅದಕ್ಕೆ ಏನಾಯಿತು ಅಂತ ಬಂದು ನೋಡಿ ಆದಮೇಲೆ ಮಾರ್ನಿಂಗ್ ನಾವು ಸ್ಕೂಲ್ ಹತ್ರ ಹೋದ್ರಿ, ಎನ್ಕ್ವೈರಿ ಮಾಡಬೇಕು ಏನಾಯಿತು ಅಂತ ಕೇಳಿ ಎಲ್ಲ ನೋಡಿದ್ರಿ. ಆಮೇಲೆ ಅವರು ರೆಸ್ಪಾನ್ಸ್ ಸ್ವಲ್ಪ ನೆಗೆಟಿವ್ ಆಗೇ ಇತ್ತು ಟೀಚರ್ಸ್ದು. ಸೊ ಹಂಗಾಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವಾಗ ಅದ್ರ ಪ್ರಕಾರ ಅವರು ವಿಚಾರಣೆ ಮಾಡ್ತಿದ್ದಾಳೆ ಸರ್. ಸ್ಕೂಲ್ ಹತ್ರ ಏನು ಯಾರಂತ ಮೇಡಮ್ ಟೀಚರ್ಸ್ ಏನಾದರೂ ಗೊತ್ತಾಯ್ತಾ ಇಂಥವ್ರೆ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳಿ? ಸರ್, ಒಂದು ಲೆಟ್ರ್ ಬರೆದಿದ್ದಾರೆ ಸರ್. ಮಗು ಏನಂತ ಬರೆದಿದ್ದಾರೆ ಅಂತ, ಇದು ಸ್ಕೂಲಲ್ಲಿ ನನಗೆ ತುಂಬ ಬೈತಾರೆ, ತುಂಬ ಇದು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ಮಾಡಿದ್ದಾರೆ. ನಾವು ಬೆಳಗ್ಗೆ ಅದಕ್ಕೆ ಬಿ ಅವ್ರನ್ನೂ ಕರೆಸಿದ್ರಿ ಸ್ಕೂಲ್ಗೆ. ಕರೆಸಿ ಅವ್ರ ಮುಂದೆ ಪ್ರತಿಯೊಂದು ಎಲ್ಲ ಮಾತಾಡ್ಸಿದ್ದೀವಿ. ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಸರ್ ಯಾವ ವಿಚಾರಕ್ಕೆ. ಅದೇ ಟೀಚರ್ ಮಕ್ಕಳಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಟೀಚರು ಹೆಸರು ಹೇಳಿಲ್ಲ ಅದರಲ್ಲಿ. ಆಯಾ ಊಟ ಹಾಕೋ ಆಯಾ ಏನೋ ಟಾರ್ಚರ್ ಮಾಡಿದ್ರು, ಕೆಟ್ಟದಾಗ ಬೈದ್ರು ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಏನೋ ಬರ್ದಿದ್ದಾರೆ. ನಾನು ಸರಿಯಾಗಿ ಯಾವ್ದು ಡೆತ್ ನೋಟ್ ಟಾರ್ಚರ್ ಅಂತಂದ್ರೆ ಈಗ ಓದುವಂತ ವಿಚಾರಕ್ಕೆ ಅಥವಾ ಬೇರೆ ಏನಾದ್ರೂ ವಿಚಾರಕ್ಕೆ ಏನೋ ಆ ಥರನೇ ಮಾಡಿದ್ದಾರೆ ಸರ್. ಇವಾಗ ಓದೋ ವಿಚಾರದಲ್ಲಿ ಏನು ಮಾಡಿಲ್ಲ ಅವರು, ಬೇರೆ ವಿಚಾರಕ್ಕೆ ಮಾಡಿರೋದು. ಪರ್ಸ್ನಲಾಗಿ ಏನೋ ಮಗು ಮೇಲೆ ಟಾರ್ಗೆಟ್ ಇಟ್ಟಿದ್ದಾರೆ ಅಥವಾ ಏನೋ ಮಾಡಿಕೊಂಡು ಅವರು ಮಗು ಈ ಥರ ಚೆನ್ನಾಗಿ ಓದ್ತಿಲ್ಲ. ಅವಳು ಒಳ್ಳೆ ಕಬಡ್ಡಿನೋ ಖೋಖೋ ಪ್ಲೇಯರ್ ಅಲ್ಲ, ಅವಳು ಸ್ಟೇಟ್ ಲೆವೆಲ್ ಪ್ಲೇಯರ್ ಅವಳು. ಹಾಂ ಸರ್. ಸೊ ಹಂಗಾಗಿ ಇವಾಗ ನಮಗೆ ನ್ಯಾಯ ಬೇಕು. ಸೊ ಬಂದು ಕಂಪ್ಲೇಂಟ್ ಮಾಡಿದ್ವಿ, ಪ್ರೊಸೀಜರ್ ಮುಗೀಲಿ ಮತ್ತೆ ನಾವು ನಿಮಗೆ ಶಾಲೆ ಹತ್ರ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿ? ರೆಸ್ಪಾನ್ಸ್ ನಮಗೆ ಇಷ್ಟ ಆಗಲಿಲ್ಲ ಸರ್. ಬಿಕಾಸ್ ಅವರು ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇರಬೇಕಾದ್ರೆ ಟೀಚರ್ಸು 9 o'clockಗೆ ಟೀಚರ್ಸ್ ಗೊತ್ತಾಗಿದೆ ಮಗು ಈ ಥರ ಆಗಿದೆ ಅಂತಂದ್ಬಿಟ್ಟು 12:30ವರೆಗೂ ನಾವು ಹೋಗಿ ಮಾತಾಡೋವರೆಗೂ ಅವರು ಒಬ್ಬರು ಬಂದು ಮಗುನ ನೋಡಲಿಲ್ಲ, ಮನೆ ಹತ್ರ ಬಂದು ನೋಡಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಕನ್ಸರ್ನ್ ಇದ್ದಾಗ ಬರಬೇಕಲ್ಲ. ಒಂದು ಹ್ಯುಮ್ಯಾನಿಟಿ, ಒಂದು HM ಆಗಲಿ, ಒಂದು ಕ್ಲಾಸ್ ಟೀಚರ್ಸ್ ಆಗಲಿ, ಮಗು ಸ್ಟೂಡೆಂಟು ಕ್ಲಾಸ್ಗೆ ಬಂದಿಲ್ಲ, ಸ್ಕೂಲ್ಗೆ ಬಂದಿಲ್ಲ ಅಂದಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನೆಲ್ಲ ನೋಡಬೇಕು. ಅಟ್ಲೀಸ್ಟ್ ಪೇರೆಂಟ್ಸ್ಗೆ ಇಂಟಿಮೇಟ್ ಮಾಡಬೇಕು ಅಲ್ವಾ. ಬಿಫೋರ್ ಒನ್ ಡೇ ಏನು ಮಾಡಿದ್ದಾರೆ, ಟೀಚರು ಕರೆದು ಏನೋ ವಿಷಯದಲ್ಲಿ ಮಾತಾಡಿ ಮಗು ಈ ಥರ ಎಲ್ಲ ಏನೋ ಟೀಚರ್ಸ್ಗೆ ಏನೋ ಹೆಸರಿಟ್ಟಿದ್ದಾರೆ ಆ ಥರ ಎಲ್ಲ ಗೊತ್ತಾಗಿದೆ ಟೀಚರ್ಸ್ಗೆ. ಅದಕ್ಕೆ ಎಲ್ಲ ಹುಡುಗರು ಬಂದು ಇವಳ ಮೇಲೆ ಟಾರ್ಗೆಟ್ ಮಾಡಿ ಹೇಳಿದ್ರಂತೆ. ಹಂಗಾಗಿ ಇವಳು ಬಂದು ಟೀಚರು, ಪ್ರಿನ್ಸಿಪಲ್ HM ಯಾರು ಮೇಡಮು, ಅವರು ಕರೆದು ಬಿಟ್ಟು ಮಗುನ ಕೇಳಿದ್ದಾರೆ ಏನಕ್ಕೆ ಈ ಥರ ಮಾಡಿದ್ಯಾ ಹಿಂಗೆ ಅಂತ. ಅವರು ನಮ್ಗೆ ಹೇಳಿದ್ದು ವಿಷಯ ಇದು. ನಾವು ಮಾರ್ನಿಂಗ್ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಈ ಥರ ಹೇಳಿದ್ದಾರೆ. ಸೊ ಅದರಿಂದ ಮೇ ಬಿ ಸ್ಕೂಲಿಂದಾನೇ ಏನೋ ಟಾರ್ಚರ್ ಆಗಿನೇ ಮಗು ಈ ಥರ ಮಾಡ್ಕೊಂತಾರೆ. ಹಾಂ, ಮಕ್ಕಳು ಪೆಟ್ ನೇಮ್ ಇಟ್ಟಿದ್ದಾರಂತೆ. ಅದನ್ನೆಲ್ಲ ಬಂದು ಇವಳ ಮೇಲೆ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರೇನೋ ಮಗು ಅವರು ಕರೆಸ್ಬಿಟ್ಟು ಪರ್ಸ್ನಲಾಗಿ ಮಾತಾಡಿದ್ರಂತೆ ಮೇಡಮು. ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಯಿತು, ಟೀಚರ್ ಹೇಳಿದ್ಮೇಲೆ ಮಾತಾಡಿಸ್ದೆ ಅಂತ. ಮಾತಾಡಾದ್ಮೇಲೆ ಇವ್ರ ಮನೆಗೆ ಬಂದು ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಸರ್. ನೈಟು 12 o'clock 12:30 ಅರೌಂಡು ಈ ಥರ ಮಾಡ್ಕೊಂಡಿದ್ದಾರೆ ಸರ್. ನನಗೆ ಬಂದು ನಮಗೆ ನ್ಯಾಯ ಸಿಗಬೇಕು ಸರ್. ಯಾವ ಟೀಚರ್ಸ್ ಆಗಲಿ, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ ಯಾವುದಾದ್ರೂ ಆಗಿರಲಿ, ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಬಾರ್ದು. ಮಾಡಿರೋ ಕಾರಣಕ್ಕೆ ಅವ್ರಿಗೆಲ್ಲರಿಗೂ ಸಸ್ಪೆಂಡ್ ಮಾಡಲೇಬೇಕು ಸರ್. ಯಾವ ಟೀಚರ್ಸ್ ಅಂತ ತನಿಖೆ ನಡೆಯುತ್ತೆ. ನಡೆದಾದ್ಮೇಲೆ ಯಾವ ಟೀಚರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಸಸ್ಪೆನ್ಷನ್ ಕೊಡಲೇಬೇಕು. ಬೇರೆ ಯಾವ ಸ್ಕೂಲ್ಸ್ಗೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಬಿಕಾಸ್ ಅವ್ರ ಮನೇಲಿ ಇರಬೇಕಾದ್ರೆ ಅವ್ರ ಮಕ್ಕಳು ಅವ್ರನ್ನ ಕೇಳ್ತಾರೆ ಯಾಕೆ ಹೋಗ್ತಾಯಿಲ್ಲ ಕೆಲಸಕ್ಕೆ ಅಂದಾಗ ಅವ್ರಿಗೆ ಆ ಫೀಲ್ ಗೊತ್ತಾಗಬೇಕು. ಇನ್ನೊಂದು ಮಗುಗೆ ನಾವು ಜೀವ ಕಳ್ಕೊಳ್ಳೋ ಅಷ್ಟು ಮಾಡಿದ್ದೀವಲ್ಲ, ನಮ್ಮ ಮಕ್ಕಳಿಗೆ ಹೆಂಗೆ ಅಂತಂದ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗಬೇಕು ಸರ್. ಹಂಗಾಗಿ ಅವ್ರಿಗೆ ಇದು ಸಿಗಬೇಕು ಸರ್, ನ್ಯಾಯ ಸಿಗಬೇಕು ನಮಗೆ, ನಮ್ಮ ಮಗು ಹೋಗಿರೋದಕ್ಕೆ.